ಹುಬ್ಬಳ್ಳಿಯಲ್ಲಿ ಜಿಮ್ ಟ್ರೈನರ್ನಿಂದ ಲವ್ ಜಿಹಾದ್ ಆಗಿದೆ ಅನ್ನುವಂಥ ಆರೋಪಗಳು ಕೇಳಿ ಬಂದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಲಭ್ಯವಾಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ. ಈ ಸಮೀರ್ ಮುಲ್ಲಾ ಬಂಡವಾಳ ಬೇರೆ ಬೇರೆ ಯುವತಿಯರ ಜೊತೆಗಿರುವಂಥ ಮತ್ತಷ್ಟು ಫೋಟೋಗಳು ಈಗ ಲಭ್ಯ ಆಗಿದೆ. ಈತನ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂತು. ಅದರ ಜೊತೆಯಲ್ಲಿ ಈತನ ವಿರುದ್ಧ ಈ ಯುವತಿಯ ಮನೆಯವರು ಕೂಡ ಮಾತಾಡಿದ್ರು. ಆದರೆ ಈಗ ಆತನ ಜೊತೆಗೆ ಅನೇಕ ಯುವತಿಯರು ಇರುವಂತ ಫೋಟೋಗಳು ಲಭ್ಯ ಆಗಿದೆ. ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಈ ಸಮೀರ್ ಬ್ರೌಸಿಂಗ್ ಹಿಸ್ಟ್ರಿ ಕಂಡು ಪೊಲೀಸರೇ ದಂಗಾಗಿದ್ದಾರೆ. ಅಸಭ್ಯ ಮತ್ತು ನಿಷೇಧಿತ ವೆಬ್ಸೈಟ್ಗಳನ್ನು ಈತ ಬಳಕೆ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಗೊತ್ತಾಗಿದೆ. ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಈಗ ಶಾಕಿಂಗ್ ಅಂಶಗಳು ಬಯಲಾಗಿದೆ. ಲವ್ ಜಿಹಾದ್ ಆಗಿದೆ ಅನ್ನುವಂಥ ಆರೋಪಗಳು ಈತನ ವಿರುದ್ಧ ಕೇಳಿ ಬಂತು. ಆದರೆ ಆ ರೀತಿ ಆಗೇ ಇಲ್ಲ. ಆ ಯುವತಿಯೇ ಈತನ ಹಿಂದೆ ಬಂದಿದ್ಲು ಅನ್ನುವಂಥದ್ದನ್ನು ಈತನ ಮನೆಯವರು ಹೇಳಿದ್ರು. ಇದೇ ರೀತಿ ಆರೋಪ ಪ್ರತ್ಯಾರೋಪ, ದೂರು ಪ್ರತಿ ದೂರುಗಳು ಎಲ್ಲವೂ ಕೂಡ ದಾಖಲಾದ ನಂತರದಲ್ಲಿ ಪ್ರಕರಣ ಅವಾಚ್ಯ ಶಬ್ದಗಳಿಂದ ಬೈದು ಹೊಡೆದಿದ್ದಾರೆ, ಬ್ಯಾಟ್ ಗೀಟ್ ಎಲ್ಲ ತೊಗೊಂಡು ಹೊಡೆದಿದ್ದಾರೆ ಅಂತ ಎರಡನೇ ಪ್ರಕರಣ. ಮತ್ತು ಮೂರನೇ ಪ್ರಕರಣ ಹುಡುಗಿ ಕೊಟ್ಟಿರುವಂಥದ್ದು, ಅದರಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥದ್ದು. ಒಟ್ಟು 3 ಪ್ರಕರಣ ದಾಖಲಾಗಿದೆ. ಇನ್ನೂ ಕೆಲವರು ನಾವು ಕಂಪ್ಲೇಂಟ್ ಕೊಡ್ತೀವಿ, ಬೇರೆ ಬೇರೆ ರೀತಿ ನಮಗೆ ತೊಂದರೆ ಆಗಿದೆ ಅಂತ ಹೇಳಿದರೆ ಅದು ಯಾರಿಗೆ ಏನು ತೊಂದರೆ ಆಗಿದೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆ ಮಾಡ್ತಾರೆ. ನಿನ್ನೆ ನಮ್ಮ ಅಶೋಕನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಘಟನೆ ಆಗಿತ್ತು. ಅದಾದ ನಂತರ ವಿದ್ಯಾನಗರ ಪೊಲೀಸ್ ಸ್ಟೇಷನಲ್ಲಿ ಕೂಡ ಅದಕ್ಕೆ ಸಂಬಂಧಿಸಿದಂಥ ಒಂದು ಘಟನೆ ಆಗಿತ್ತು. 2 ಘಟನೆಗಳ ನಂತರ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ಸುಮಾರು 300ರಿಂದ 400 ಜನ ಪ್ರತಿಭಟನಾಕಾರರು ಬಂದ್ಬಿಟ್ಟು ಒಂದು ಹುಬ್ಬಳ್ಳಿಯಲ್ಲಿ ಜಿಮ್ ಟ್ರೈನರ್ನಿಂದ ಲವ್ ಜಿಹಾದ್ ಆಯ್ತಾ ಅನ್ನೋ ಪ್ರಶ್ನೆ ಆರೋಪ ಕೇಳಿ ಬಂದಿದೆ. ಹುಬ್ಬಳ್ಳಿಯಲ್ಲಿ ಸಂತ್ರಸ್ತೆಗೆ ಈಗ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗಿದೆ. ಕಿಮ್ಸ್ನ ನಿರ್ಭಯ ವಿಶೇಷ ವಾರ್ಡ್ನಲ್ಲಿ ಟೆಸ್ಟಿಂಗ್ ಮಾಡಿದ್ದಾರೆ. ಮೆಡಿಕಲ್ ಟೆಸ್ಟ್ ಬಳಿಕ ವಿಶೇಷ ತಜ್ಞರಿಂದ ಕೌನ್ಸೆಲಿಂಗ್ ಕೂಡ ಮಾಡ್ತಾರೆ. ಕಿಮ್ಸ್ ವಿಶೇಷ ತಜ್ಞ ವೈದ್ಯರಿಂದ ಸಂತ್ರಸ್ತೆಗೆ ಕೌನ್ಸೆಲಿಂಗ್ ನಡೆಯುತ್ತೆ. ಮೊದಲಿಗೆ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿದ್ದಾರೆ. ವೈದ್ಯಕೀಯ ಪರೀಕ್ಷೆಗಳ ನಂತರದಲ್ಲಿ ಕೌನ್ಸೆಲಿಂಗ್ ಕೂಡ ನಡೆಯುತ್ತೆ. ಈಗಾಗಲೇ ಸಂತ್ರಸ್ತೆ ಅನೇಕ ವಿಚಾರಗಳ ಬಗ್ಗೆ ಹೇಳ್ಕೊಂಡಿದ್ದಾಳೆ. ಯಾವ ರೀತಿಯಲ್ಲಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಲಾಯಿತು ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿರೋದು. ಅದರ ಜೊತೆಯಲ್ಲಿ ಯಾವ ರೀತಿಯಾಗಿ ಮೋಸ ಆಯಿತು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹೇಳಿದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಟೆಸ್ಟ್ ಮಾಡಿ ಆನಂತರ ಕೌನ್ಸಿಲಿಂಗ್ ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಅನೇಕ ವಿಚಾರಗಳು ಕೇಳಿ ಬರ್ತಾ ಇದೆ, ದೂರು ಪ್ರತಿ ದೂರುಗಳು ಕೂಡ ಕೇಳಿ ಬರ್ತಾ ಇದೆ. ಅಸಲಿಗೆ ನಡೀತಾ ಇರೋದೇನು? ಕಮಿಷನರ್ ಇದ್ರ ಬಗ್ಗೆ ಏನು ಮಾತಾಡಿದ್ರು, ಏನು ಹೇಳಿದ್ರು? ಈ ಸಂದರ್ಭದಲ್ಲಿ ತನಿಖೆ ಯಾವ ಹಂತದಲ್ಲಿದೆ? ಎಸ್ ಅಶ್ವಿನಿ, ಖಂಡಿತವಾಗ್ಲೂ ಏನಂದ್ರೆ ಜಿಮ್ ಟ್ರೈನರ್ ಸಮೀರ್ ಮೇಲೆ ಏನು ಲವ್ ಜಿಹಾದ್ ಆರೋಪ ಪ್ರಕರಣ ಏನಿದೆ, ಈ ಪ್ರಕರಣ ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಾ ಇರತಕ್ಕಂಥದ್ದು. ಒಂದ್ ಕಡೆ ನಿನ್ನೆ ಏನು ಬೆಳಕಿಗೆ ಬಂದಿರತಕ್ಕಂಥ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇಡೀ ದಿನ ಕೂಡ ಸಾಕಷ್ಟು ಒಂದು ಪ್ರತಿಭಟನೆಗಳು ಕೂಡ ನಡೆದು ಅಂದ್ರೆ ಸಮೀರ್ ಈ ಆರೋಪಿ ಏನಿದೆ ಅವ್ರ ಮೇಲೆ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪಟ್ಟನ್ನ ಹಿಡಿದಿರುವಂತದ್ದು. ಜೊತೆಗೆ ಈ ನಿಟ್ಟಿನಲ್ಲಿ ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಾ ಇರತಕ್ಕಂಥದ್ದು. ಒಂದ್ ಕಡೆ ಈ ಸಮೀರ್ನ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದ್ ರೀತಿ ಶಾಕ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಆತನ ಮೊಬೈಲ್ ನಲ್ಲಿ ಬೇರೆ ಬೇರೆ ಯುವತಿಯರ ಫೋಟೋಗಳು ಮತ್ತೆ ಕೆಲವೊಂದಿಷ್ಟು ಬೇರೆ ಬೇರೆ ಬ್ರೌಸಿಂಗ್ ಹಿಸ್ಟ್ರಿಗಳನ್ನ ಒಂದು ಕಲೆ ಹಾಕಿರ್ತಕ್ಕಂಥ ಪೊಲೀಸರಿಗೆ ನಿಜಕ್ಕೂ ಸಾಕಷ್ಟು ಶಾಕ್ ಎದುರಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮೇಲ್ನೋಟಕ್ಕೆ ಈ ಪ್ರಕರಣವನ್ನು ಗಮನಿಸ್ತಾ ಇದ್ರೆ ಆತ ಬೇರೆ ಬೇರೆ ಯುವತಿಯರ ಜೊತೆಗೂ ಕೂಡ ಈ ರೀತಿ ಅಸಭ್ಯ ವರ್ತನೆಯನ್ನ ಮಾಡುವುದರ ಜೊತೆಗೆ ಸಾಕಷ್ಟು ಏನು ಕಿರುಕುಳವನ್ನ ನೀಡ್ತಾ ಇದ್ದ ಅಂತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಪ್ರತ್ಯೇಕ ದೂರುಗಳು ದಾಖಲಾಗಿರ್ತಕ್ಕಂಥದ್ದು. ವಿದ್ಯಾನಗರ ಪೊಲೀಸ್ ಠಾಣೆ, ಅಶೋಕನಗರ ಪೊಲೀಸ್ ಠಾಣೆ, ಹೀಗೆ 2 ಪೊಲೀಸ್ ಠಾಣೆಯಲ್ಲಿ 3 ದೂರುಗಳು ದಾಖಲಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆಯಾಮಗಳಲ್ಲಿ ಈಗಾಗಲೇ ಪೊಲೀಸರು ಒಂದು ತನಿಖೆಯನ್ನ ಕೈಗೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತ ಆಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿರ್ತಕ್ಕಂಥದ್ದು. ಈ ದೂರುಗಳನ್ನ ಆಧರಿಸಿ ಯಾವೆಲ್ಲ ಆರೋಪಗಳಿದಾವೆ ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಆತನ ಮೊಬೈಲ್ ಪರಿಶೀಲನೆ ಇರ್ಬೋದು, ಅದೇ ರೀತಿ ಸಂತ್ರಸ್ತ ಯುವತಿ ಹೇಳಿಕೆ ನೀಡಿರ್ತಕ್ಕಂಥ ಒಂದು ಆಯಾಮಗಳಲ್ಲಿ ಕೂಡ ಸಾಕಷ್ಟು ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಏನು ಆತನ ಜಿಮ್ಗೆ ಬರ್ತಕ್ಕಂಥ ಏನು ಯುವತಿಯರನ್ನ ಕುಸಲಾಯಿಸಿ ಆತನಿಗೆ ಅಂದ್ರೆ ಸಮೀರಿಗೆ ಸ್ನೇಹ ಬೆಳೆಸುವಂತೆ ಅವರ ಅಕ್ಕ ಏನಿದ್ದಾಳೆ, ಅವರ ಸಹೋದರಿ ತೈಸೀಮ್ ಇದರಲ್ಲಿ ಭಾಗಿಯಾಗಿದ್ದಾಳೆ ಅಂತಕ್ಕಂಥ ಒಂದು ಗಂಭೀರವಾದಂತ ಆರೋಪದ ಹಿನ್ನೆಲೆಯಲ್ಲಿ ಆ ಒಂದು ಆಯಾಮದಲ್ಲೂ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಶ್ವಿನಿ, ಇದರ ಬೆನ್ನಲ್ಲೇ ಅಂದ್ರೆ 3 ದೂರುಗಳು ಏನು ದಾಖಲಾಗಿದ್ದಾವೆ. ಒಂದ್ ಕಡೆ ಸಮೀರ್ ಕುಟುಂಬಸ್ಥರಿಂದ ಒಂದು ದೂರು, ಅದೇ ರೀತಿ ಸಂತ್ರಸ್ತ ಯುವತಿ
ಕಡೆಯಿಂದ 2 ದೂರುಗಳು ಏನು ದಾಖಲಾಗಿವೆ. ಈ ದೂರುಗಳ ಒಂದು ಆಯಾಮದಲ್ಲಿ ಸಾಕಷ್ಟು ಒಂದು ತನಿಖೆಯನ್ನ ಮಾಡಲಾಗ್ತಾ ಇರುವಂತದ್ದು. ಇನ್ನ ಈ ಸಂಬಂಧಪಟ್ಟಂತೆ ದೂರು ದಾಖಲಾಗ್ತಾ ಇದ್ದಂತೆ ವಿದ್ಯಾನಗರ ಪೊಲೀಸರಿಂದ ಈಗಾಗಲೇ ಯುವತಿಯನ್ನ ಒಂದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ ನಂತರ ಆಕೆಗೆ ಕೌನ್ಸಿಲಿಂಗ್ ಅನ್ನ ಮಾಡುವಂತ ಸಾಧ್ಯತೆ ಇರುವಂತದ್ದು. ಅಶ್ವಿನಿ. ರೈಟ್ ಪ್ರಕಾಶ್, ಥ್ಯಾಂಕ್ ಯು ಡೀಟೇಲ್ಸ್. ಪತ್ನಿಯನ್ನ ಕೆಲಸದಿಂದ ತೆಗೆದ್ರು ಅನ್ನುವಂತಹ ಕಾರಣಕ್ಕೆ ಮಾಲೀಕನ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ. ಮನಸ್ಸೋ ಇಚ್ಛೆ ತಳಿಸಿದ್ದಾನೆ ಈತ. ಪತ್ನಿಯನ್ನ ಕೆಲಸಕ್ಕೆ ತೆಗೆದಿರೋದೇ ಕಾರಣ. ಇದೇ ಕಾರಣಕ್ಕಾಗಿ ಮಾಲೀಕನ ಮೇಲೆ ಹಲ್ಲೆಯಾಗಿದೆ. ಮನಸ್ಸೋ ಇಚ್ಛೆ ತಳಿಸಿದ್ದಾನೆ ಬ್ಯೂಟಿಷಿಯನ್ ಸುಷ್ಮಾ ಪತಿ. 4-5 ಜನರ ಗ್ಯಾಂಗ್ ಕಟ್ಕೊಂಡು ಬಂದು ಈ ಕೃತ್ಯವನ್ನ ಮಾಡಿದ್ದಾನೆ ಅನ್ನುವಂತ ಮಾಹಿತಿ. ಮಾಲೀಕ ಮೋಹನ್ ಕುಮಾರ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ಬೆಂಗಳೂರಿನ ಆವಲಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈಗ ಹುಬ್ಬಳ್ಳಿಯಲ್ಲಿ ಜಿಮ್ ಟ್ರೈನರ್ನಿಂದ ಲವ್ ಜಿಹಾದ್ ಆಗಿದೆ ಅನ್ನುವಂಥ ಆರೋಪಗಳು ಕೇಳಿ ಬಂದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಲಭ್ಯವಾಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ. ಈ ಸಮೀರ್ ಮುಲ್ಲಾ ಬಂಡವಾಳ ಬೇರೆ ಬೇರೆ ಯುವತಿಯರ ಜೊತೆಗಿರುವಂಥ ಮತ್ತಷ್ಟು ಫೋಟೋಗಳು ಈಗ ಲಭ್ಯ ಆಗಿದೆ. ಈತನ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂತು. ಅದರ ಜೊತೆಯಲ್ಲಿ ಈತನ ವಿರುದ್ಧ ಈ ಯುವತಿಯ ಮನೆಯವರು ಕೂಡ ಮಾತಾಡಿದ್ರು. ಆದರೆ ಈಗ ಆತನ ಜೊತೆಗೆ ಅನೇಕ ಯುವತಿಯರು ಇರುವಂತ ಫೋಟೋಗಳು ಲಭ್ಯ ಆಗಿದೆ. ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಈ ಸಮೀರ್ ಬ್ರೌಸಿಂಗ್ ಹಿಸ್ಟ್ರಿ ಕಂಡು ಪೊಲೀಸರೇ ದಂಗಾಗಿದ್ದಾರೆ. ಅಸಭ್ಯ ಮತ್ತು ನಿಷೇಧಿತ ವೆಬ್ಸೈಟ್ಗಳನ್ನು ಈತ ಬಳಕೆ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಗೊತ್ತಾಗಿದೆ. ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಈಗ ಶಾಕಿಂಗ್ ಅಂಶಗಳು ಬಯಲಾಗಿದೆ. ಲವ್ ಜಿಹಾದ್ ಆಗಿದೆ ಅನ್ನುವಂಥ ಆರೋಪಗಳು ಈತನ ವಿರುದ್ಧ ಕೇಳಿ ಬಂತು. ಆದರೆ ಆ ರೀತಿ ಆಗೇ ಇಲ್ಲ. ಆ ಯುವತಿಯೇ ಈತನ ಹಿಂದೆ ಬಂದಿದ್ಲು ಅನ್ನುವಂಥದ್ದನ್ನು ಈತನ ಮನೆಯವರು ಹೇಳಿದ್ರು. ಇದೇ ರೀತಿ ಆರೋಪ ಪ್ರತ್ಯಾರೋಪ, ದೂರು ಪ್ರತಿ ದೂರುಗಳು ಎಲ್ಲವೂ ಕೂಡ ದಾಖಲಾದ ನಂತರದಲ್ಲಿ ಪ್ರಕರಣ ಅವಾಚ್ಯ ಶಬ್ದಗಳಿಂದ ಬೈದು ಹೊಡೆದಿದ್ದಾರೆ, ಬ್ಯಾಟ್ ಗೀಟ್ ಎಲ್ಲ ತೊಗೊಂಡು ಹೊಡೆದಿದ್ದಾರೆ ಅಂತ 2ನೇ ಪ್ರಕರಣ. ಮತ್ತು 3ನೇ ಪ್ರಕರಣ ಹುಡುಗಿ ಕೊಟ್ಟಿರುವಂಥದ್ದು, ಅದರಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥದ್ದು. ಒಟ್ಟು 3 ಪ್ರಕರಣ ದಾಖಲಾಗಿದೆ. ಇನ್ನೂ ಕೆಲವರು ನಾವು ಕಂಪ್ಲೇಂಟ್ ಕೊಡ್ತೀವಿ, ಬೇರೆ ಬೇರೆ ರೀತಿ ನಮಗೆ ತೊಂದರೆ ಆಗಿದೆ ಅಂತ ಹೇಳಿದರೆ ಅದು ಯಾರಿಗೆ ಏನು ತೊಂದರೆ ಆಗಿದೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆ ಮಾಡ್ತಾರೆ. ನಿನ್ನೆ ನಮ್ಮ ಅಶೋಕನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಘಟನೆ ಆಗಿತ್ತು. ಅದಾದ ನಂತರ ವಿದ್ಯಾನಗರ ಪೊಲೀಸ್ ಸ್ಟೇಷನಲ್ಲಿ ಕೂಡ ಅದಕ್ಕೆ ಸಂಬಂಧಿಸಿದಂಥ ಒಂದು ಘಟನೆ ಆಗಿತ್ತು. 2 ಘಟನೆಗಳ ನಂತರ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ಸುಮಾರು 300ರಿಂದ 400 ಜನ ಪ್ರತಿಭಟನಾಕಾರರು ಬಂದ್ಬಿಟ್ಟು ಒಂದು ಹುಬ್ಬಳ್ಳಿಯಲ್ಲಿ ಜಿಮ್ ಟ್ರೈನರ್ನಿಂದ ಲವ್ ಜಿಹಾದ್ ಆಯ್ತಾ ಅನ್ನೋ ಪ್ರಶ್ನೆ ಆರೋಪ ಕೇಳಿ ಬಂದಿದೆ. ಹುಬ್ಬಳ್ಳಿಯಲ್ಲಿ ಸಂತ್ರಸ್ತೆಗೆ ಈಗ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗಿದೆ. ಕಿಮ್ಸ್ನ ನಿರ್ಭಯ ವಿಶೇಷ ವಾರ್ಡ್ನಲ್ಲಿ ಟೆಸ್ಟಿಂಗ್ ಮಾಡಿದ್ದಾರೆ. ಮೆಡಿಕಲ್ ಟೆಸ್ಟ್ ಬಳಿಕ ವಿಶೇಷ ತಜ್ಞರಿಂದ ಕೌನ್ಸೆಲಿಂಗ್ ಕೂಡ ಮಾಡ್ತಾರೆ. ಕಿಮ್ಸ್ ವಿಶೇಷ ತಜ್ಞ ವೈದ್ಯರಿಂದ ಸಂತ್ರಸ್ತೆಗೆ ಕೌನ್ಸೆಲಿಂಗ್ ನಡೆಯುತ್ತೆ. ಮೊದಲಿಗೆ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿದ್ದಾರೆ. ವೈದ್ಯಕೀಯ ಪರೀಕ್ಷೆಗಳ ನಂತರದಲ್ಲಿ ಕೌನ್ಸೆಲಿಂಗ್ ಕೂಡ ನಡೆಯುತ್ತೆ. ಈಗಾಗಲೇ ಸಂತ್ರಸ್ತೆ ಅನೇಕ ವಿಚಾರಗಳ ಬಗ್ಗೆ ಹೇಳ್ಕೊಂಡಿದ್ದಾಳೆ. ಯಾವ ರೀತಿಯಲ್ಲಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಲಾಯಿತು ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿರೋದು. ಅದರ ಜೊತೆಯಲ್ಲಿ ಯಾವ ರೀತಿಯಾಗಿ ಮೋಸ ಆಯಿತು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹೇಳಿದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಟೆಸ್ಟ್ ಮಾಡಿ ಆನಂತರ ಕೌನ್ಸಿಲಿಂಗ್ ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಅನೇಕ ವಿಚಾರಗಳು ಕೇಳಿ ಬರ್ತಾ ಇದೆ. ದೂರು ಪ್ರತಿ ದೂರುಗಳು ಕೂಡ ಕೇಳಿ ಬರ್ತಾ ಇದೆ. ಅಸಲಿಗೆ ನಡೀತಾ ಇರೋದೇನು? ಕಮಿಷನರ್ ಇದ್ರ ಬಗ್ಗೆ ಏನು ಮಾತಾಡಿದ್ರು, ಏನು ಹೇಳಿದ್ರು? ಈ ಸಂದರ್ಭದಲ್ಲಿ ತನಿಖೆ ಯಾವ ಹಂತದಲ್ಲಿದೆ? ಎಸ್ ಅಶ್ವಿನಿ, ಖಂಡಿತವಾಗ್ಲೂ ಏನಂದ್ರೆ ಜಿಮ್ ಟ್ರೈನರ್ ಸಮೀರ್ ಮೇಲೆ ಏನು ಲವ್ ಜಿಹಾದ್ ಆರೋಪ ಪ್ರಕರಣ ಏನಿದೆ, ಈ ಪ್ರಕರಣ ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಾ ಇರತಕ್ಕಂಥದ್ದು. ಒಂದ್ ಕಡೆ ನಿನ್ನೆ ಏನು ಬೆಳಕಿಗೆ ಬಂದಿರತಕ್ಕಂಥ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇಡೀ ದಿನ ಕೂಡ ಸಾಕಷ್ಟು ಒಂದು ಪ್ರತಿಭಟನೆಗಳು ಕೂಡ ನಡೆದು ಅಂದ್ರೆ ಸಮೀರ್ ಈ ಆರೋಪಿ ಏನಿದೆ ಅವ್ರ ಮೇಲೆ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪಟ್ಟನ್ನ ಹಿಡಿದಿರುವಂತದ್ದು. ಜೊತೆಗೆ ಈ ನಿಟ್ಟಿನಲ್ಲಿ ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಾ ಇರತಕ್ಕಂಥದ್ದು. ಒಂದ್ ಕಡೆ ಈ ಸಮೀರ್ನ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದ್ ರೀತಿ ಶಾಕ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಆತನ ಮೊಬೈಲ್ ನಲ್ಲಿ ಬೇರೆ ಬೇರೆ ಯುವತಿಯರ ಫೋಟೋಗಳು ಮತ್ತೆ ಕೆಲವೊಂದಿಷ್ಟು ಬೇರೆ ಬೇರೆ ಬ್ರೌಸಿಂಗ್ ಹಿಸ್ಟ್ರಿಗಳನ್ನ ಒಂದು ಕಲೆ ಹಾಕಿರ್ತಕ್ಕಂಥ ಪೊಲೀಸರಿಗೆ ನಿಜಕ್ಕೂ ಸಾಕಷ್ಟು ಶಾಕ್ ಎದುರಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮೇಲ್ನೋಟಕ್ಕೆ ಈ ಪ್ರಕರಣವನ್ನು ಗಮನಿಸ್ತಾ ಇದ್ರೆ ಆತ ಬೇರೆ ಬೇರೆ ಯುವತಿಯರ ಜೊತೆಗೂ ಕೂಡ ಈ ರೀತಿ ಅಸಭ್ಯ ವರ್ತನೆಯನ್ನ ಮಾಡುವುದರ ಜೊತೆಗೆ ಸಾಕಷ್ಟು ಏನು ಕಿರುಕುಳವನ್ನ ನೀಡ್ತಾ ಇದ್ದ ಅಂತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3
ಪ್ರತ್ಯೇಕ ದೂರುಗಳು ದಾಖಲಾಗಿರ್ತಕ್ಕಂಥದ್ದು. ವಿದ್ಯಾನಗರ ಪೊಲೀಸ್ ಠಾಣೆ, ಅಶೋಕ್ ನಗರ ಪೊಲೀಸ್ ಠಾಣೆ, ಹೀಗೆ 2 ಪೊಲೀಸ್ ಠಾಣೆಯಲ್ಲಿ 3 ದೂರುಗಳು ದಾಖಲಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆಯಾಮಗಳಲ್ಲಿ ಈಗಾಗಲೇ ಪೊಲೀಸರು ಒಂದು ತನಿಖೆಯನ್ನ ಕೈಗೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿರ್ತಕ್ಕಂಥದ್ದು. ಈ ದೂರುಗಳನ್ನ ಆಧರಿಸಿ ಯಾವೆಲ್ಲ ಆರೋಪಗಳಿದಾವೆ ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಆತನ ಮೊಬೈಲ್ ಪರಿಶೀಲನೆ ಇರ್ಬೋದು, ಅದೇ ರೀತಿ ಸಂತ್ರಸ್ತ ಯುವತಿ ಹೇಳಿಕೆ ನೀಡಿರ್ತಕ್ಕಂಥ ಒಂದು ಆಯಾಮಗಳಲ್ಲಿ ಕೂಡ ಸಾಕಷ್ಟು ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಏನು ಆತನ ಜಿಮ್ಗೆ ಬರ್ತಕ್ಕಂಥ ಏನು ಯುವತಿಯರನ್ನ ಪುಸಲಾಯಿಸಿ ಆತನಿಗೆ ಅಂದ್ರೆ ಸಮೀರ್ಗೆ ಸ್ನೇಹ ಬೆಳೆಸುವಂತೆ ಅವರ ಅಕ್ಕ ಏನಿದ್ದಾಳೆ, ಅವರ ಸಹೋದರಿ ತೈಸೀಮ್ ಇದರಲ್ಲಿ ಭಾಗಿಯಾಗಿದ್ದಾಳೆ ಅಂತಕ್ಕಂಥ ಒಂದು ಗಂಭೀರವಾದಂತ ಆರೋಪದ ಹಿನ್ನೆಲೆಯಲ್ಲಿ ಆ ಒಂದು ಆಯಾಮದಲ್ಲೂ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಶ್ವಿನಿ, ಇದರ ಬೆನ್ನಲ್ಲೇ ಅಂದ್ರೆ 3 ದೂರುಗಳು ಏನು ದಾಖಲಾಗಿದ್ದಾವೆ. ಒಂದ್ ಕಡೆ ಸಮೀರ್ ಕುಟುಂಬಸ್ಥರಿಂದ ಒಂದು ದೂರು, ಅದೇ ರೀತಿ ಸಂತ್ರಸ್ತ ಯುವತಿ ಕಡೆಯಿಂದ 2 ದೂರುಗಳು ಏನು ದಾಖಲಾಗಿವೆ. ಈ ದೂರುಗಳ ಒಂದು ಆಯಾಮದಲ್ಲಿ ಸಾಕಷ್ಟು ಒಂದು ತನಿಖೆಯನ್ನ ಮಾಡಲಾಗ್ತಾ ಇರುವಂತದ್ದು. ಇನ್ನ ಈ ಸಂಬಂಧಪಟ್ಟಂತೆ ದೂರು ದಾಖಲಾಗ್ತಾ ಇದ್ದಂತೆ ವಿದ್ಯಾನಗರ ಪೊಲೀಸರಿಂದ ಈಗಾಗಲೇ ಯುವತಿಯನ್ನ ಒಂದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ ನಂತರ ಆಕೆಗೆ ಕೌನ್ಸಿಲಿಂಗ್ ಅನ್ನ ಮಾಡುವಂತ ಸಾಧ್ಯತೆ ಇರುವಂತದ್ದು. ಅಶ್ವಿನಿ. ರೈಟ್ ಪ್ರಕಾಶ್, ಥ್ಯಾಂಕ್ ಯು ಡೀಟೇಲ್ಸ್. ಪತ್ನಿಯನ್ನ ಕೆಲಸದಿಂದ ತೆಗೆದ್ರು ಅನ್ನುವಂತಹ ಕಾರಣಕ್ಕೆ ಮಾಲೀಕನ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ. ಮನಸ್ಸೋ ಇಚ್ಛೆ ತಳಿಸಿದ್ದಾನೆ ಈತ. ಪತ್ನಿಯನ್ನ ಕೆಲಸಕ್ಕೆ ತೆಗೆದಿರೋದೇ ಕಾರಣ. ಇದೇ ಕಾರಣಕ್ಕಾಗಿ ಮಾಲೀಕನ ಮೇಲೆ ಹಲ್ಲೆಯಾಗಿದೆ. ಮನಸ್ಸೋ ಇಚ್ಛೆ ತಳಿಸಿದ್ದಾನೆ ಬ್ಯೂಟಿಷಿಯನ್ ಸುಷ್ಮಾ ಪತಿ. 4-5 ಜನರ ಗ್ಯಾಂಗ್ ಕಟ್ಕೊಂಡು ಬಂದು ಈ ಕೃತ್ಯವನ್ನ ಮಾಡಿದ್ದಾನೆ ಅನ್ನುವಂತ ಮಾಹಿತಿ. ಮಾಲೀಕ ಮೋಹನ್ ಕುಮಾರ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ಬೆಂಗಳೂರಿನ ಆವಲಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈಗ ಸದ್ಯಕ್ಕೆ ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ, ಹುಡುಕಾಡ್ತಿದ್ದಾರೆ. ಆವಲಹಳ್ಳಿಯಲ್ಲಿ ನಡೆದಿರೋ ಘಟನೆ ಗಮನಿಸ್ತಾ ಇದ್ದೀವಿ. ಅದು ಪಾರ್ಲರ್ ಅನ್ನುವಂಥದ್ದು CCTVಯಲ್ಲಿ ಗೊತ್ತಾಗ್ತಾ ಇದೆ. ಜೊತೆಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ಲು ಸುಷ್ಮಾ. ಆಕೆಯನ್ನ ಏಕಾಏಕಿ